ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಕಾಲ ಯಾವ ಕಡೆ ಹೋಗ್ತಾ ಇದೆ ಅಂತ ಹೇಳಿ ನಮ್ಮಿಂದ ಊಹಿಸಲು ಕೂಡ ಸಾಧ್ಯವಾಗ್ತಿಲ್ಲ. ದಿನಕ್ಕೆ ಒಂದೊಂದು ಘಟನೆಗಳು ಯಾವ ಥರ ನಡೀತಾ ಇದೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಮಾಡಲು ಸಾಧ್ಯವೇ ಇಲ್ಲದಂತಹ ಘಟನೆಗಳು ನಮ್ಮ ಕಣ್ಣ ಮುಂದೆ ನಡೆದು ಹೋಗ್ತಾ ಇದೆ. ಇದಕ್ಕೆ ಸಾಕ್ಷಿ ನಿನ್ನೆ ಸಂಜೆ ಬಿ ಸಿ ರೋಡು, ಮಂಗಳೂರಿನ ಬಂಟ್ವಾಳದ ಬಿ ಸಿ ರೋಡ್ ಅನ್ನುವ ಸ್ಥಳದಲ್ಲಿ ನಡೆದಂಥ ಒಂದು ಘಟನೆ ನೀವೆಲ್ಲರೂ ಸೋಷಿಯಲ್ ಮೀಡಿಯಾಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿರ್ಬೋದು. ಒಬ್ಬ ಹುಡುಗ, 26 ವರ್ಷದ ಹುಡುಗ ಲಾವಣ್ಯ ಅನ್ನುವ ಹುಡುಗಿಯನ್ನ ಪಬ್ಲಿಕ್ಕಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೊಚ್ಚಿ ಕೊಲೆ ಮಾಡಿ ಓಡಿ ಹೋಗಿದ್ದಾನೆ. ಆ ವಿಡಿಯೋ ನೀವು ನೋಡಿರ್ಬೋದು. ಅದು ನಿನ್ನೆಯಿಂದ ತುಂಬ ವೈರಲ್ ಆಗಿದೆ. ಈ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇದೆ. ಈ ಪಬ್ಲಿಕ್ಕಲ್ಲಿ ಒಬ್ಬ 5:30 ಸಂಜೆ ಹೊತ್ತಲ್ಲಿ ಬಂದು ಒಂದು ಹುಡುಗಿಯನ್ನ ಯಾವುದೇ ಕಾರಣ ಇಲ್ಲದೆ ಕಡಿದು ಕೊಂದು ಹಾಕಿ ಜನರ ಮುಂದೆ ಓಡಿ ಹೋಗ್ತಾನಂತ ಹೇಳಿದ್ರೆ ಇವರಿಗೆ ಕಾನೂನಿನ ಭಯವೇ ಇಲ್ವಾ, ಅಥವಾ ಇಲ್ಲಿ ಕಾನೂನು ಪಾಲನೆ ಆಗ್ತಾ ಇಲ್ವಾ, ಪೊಲೀಸರ ಭಯ ಇಲ್ವಾ, ಕೋರ್ಟ್ನ ಭಯ ಇಲ್ವಾ, ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ನಾವು ಇಲ್ಲಿ ನೋಡಬೇಕಾಗಿರೋದು, ಎಷ್ಟೇ ಸ್ಟ್ರಿಕ್ಟ್ ಕಾನೂನುಗಳನ್ನು ಕೂಡ ತಂದರೂ ಕೂಡ ಇಲ್ಲಿ ಇಂತಹ ಕೃತ್ಯಗಳು ಮತ್ತೆ ಮತ್ತೆ ನಡೀತಾ ಇದೆ. ಕಳೆದ 3 ವರ್ಷಗಳಿಂದ ನಿಮ್ಗೆ ಗೊತ್ತಿರಬಹುದು, ಮಂಗಳೂರಿನಲ್ಲಿ ತುಂಬಾ ಕ್ರೈಮ್ ರೇಟ್ಗಳು ಕಮ್ಮಿ ಆಗಿದೆ. ಯಾಕಂತ ಹೇಳಿದ್ರೆ ತುಂಬಾ ಸ್ಟ್ರಿಕ್ಟ್ ಆರ್ಡರ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ನಮ್ಮ SP ಆಗಲಿ, ನಮ್ಮ DC ಅವರಾಗಲಿ ತುಂಬಾ ಸ್ಟ್ರಿಕ್ಟ್ ಆರ್ಡರ್ಸ್ ಅನ್ನ, ಕ್ರೈಮ್ಗಳಿಗೆ ತಕ್ಕಂತಹ ಸ್ಟ್ರಿಕ್ಟ್ ಆರ್ಡರ್ಸ್ಗಳನ್ನ ಫಾಲೋ ಮಾಡ್ತಿದ್ದಾರೆ. ಆದ್ರೂ ಕೂಡ ಇಂಥ ಕ್ರೈಮ್ ಮತ್ತೆ ನಡೀತಾ ಇದೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇನ್ನೂ ಕೂಡ ಸ್ಟ್ರಿಕ್ಟ್ ಆದಂತಹ ಲಾಸ್ ಬರಬೇಕು. ಯಾವ ತರ ಫಾರಿನ್ ಕಂಟ್ರೀಸ್ಗಳಲ್ಲಿ, ಗಲ್ಫ್ ಕಂಟ್ರೀಸ್ಗಳಲ್ಲಿ ಒಬ್ಬ ಹತ್ಯೆ ಮಾಡಿದ್ರೆ ಅವನನ್ನು ಕೂಡ ಹತ್ಯೆ ಮಾಡ್ತಾರೆ. ಕಣ್ಣಿನ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು ಅಂತ ಒಂದು ರೂಲ್ಸ್ ಅನ್ನು ತಂದರೆ ಮಾತ್ರ ಇಲ್ಲಿ ಜನರಿಗೆ ಭಯ, ಮನಸ್ಸಲ್ಲಿ ಭಯ ಇದ್ರೆ ಮಾತ್ರ. ಇವಾಗ ನಾನೊಂದು ಆ ಕ್ರೈಮ್ ಅನ್ನು ಮಾಡ್ಲಿಕ್ಕೆ ಹೋದ್ರೆ ನನಗೆ ಭಯ ಇದ್ರೆ ಮಾತ್ರ ನಾನು ಆ ಕ್ರೈಮ್ ಇಂದ ಹಿಂದೆ ಜಾರ್ತಾನೆ. ಭಯವೇ ಇಲ್ಲ ಅಂತ ಹೇಳಿ ಆದ್ರೆ ಏನು ಮಾಡ್ಬೋದು? ನೀವು ನೋಡಿರ್ಬೋದು ಕಳೆದ ಕೆಲವು ದಿನಗಳಿಂದ ಏನೆಲ್ಲ ಕ್ರೈಮ್ಸ್ ಬಂದಿದೆ ಅಂತೇಳಿ ನನ್ನ ಈ ಯೂಟ್ಯೂಬ್ ಚಾನಲಲ್ಲೇ ಒಂದು 7-8 ವಿಡಿಯೋಸ್ ಹಾಕಿದ್ದೇನೆ. ಬೇರೆ ರೀತಿಯ ಕ್ರೈಮ್ಗಳು ಡೈಲಿ ಬೆಂಗಳೂರಲ್ಲಿ, ಮಂಗಳೂರಲ್ಲಿ, ಬೆಳಗಾವಿಯಲ್ಲಿ ದಿನಕ್ಕೊಂದೊಂದು ಬೇರೆ ರೀತಿಯ ಕ್ರೈಮ್ಗಳು ನಡೀತಾ ಇದೆ, ಕೊಲೆಗಳು ನಡೀತಾ ಇದೆ, ಹತ್ಯೆಗಳು ನಡೀತಾ ಇದೆ. ಜನರಿಗೆ ಭಯವೇ ಇಲ್ಲದೆ ಆಗೋಗಿದೆ. ಏನು ಇನ್ಫ್ಲುಯೆನ್ಸ್, ಈ ಮೊಬೈಲ್ ನೋಡಿನ ಅಥವಾ ವೆಬ್ ಸೀರೀಸ್, ಇವಾಗ ಬರ್ತಾ ಇರುವಂತಹ ಮೂವೀಸ್ಗಳು ನೋಡಿ ಇನ್ಫ್ಲುಯೆನ್ಸ್ ಆಗ್ತಾ ಇದಾರ ಏನೂ ಗೊತ್ತಿಲ್ಲ. ಆದ್ರೂ ಕೂಡ ನಮ್ಮ ಸೇಫೆಸ್ಟ್ ಸಿಟಿ ಮಂಗಳೂರು, ಆಕ್ಚುಲಿ ನೀವು ಇಂಡಿಯಾದಲ್ಲಿ ಸೇಫೆಸ್ಟ್ ಸಿಟಿ ಅಂತ ಟೈಪ್ ಮಾಡಿದ್ರೆ ಮಂಗಳೂರು ನಂಬರ್ 1 ಅಲ್ಲಿ ಬರ್ತಾ ಇತ್ತು, ದಕ್ಷಿಣ ಕನ್ನಡ ನಂಬರ್ 1 ಅಲ್ಲಿ ಬರ್ತಾ ಇತ್ತು. ಈಗ ನೋಡಿ, ಈ ಹಗಲೇ ಒಂದು ಹೆಣ್ಣಿನ ಜೀವಕ್ಕೆ ಬೆಲೆ ಇಲ್ಲದಾಗಿದೆ. ನಡು ರೋಡಲ್ಲಿ ಕೊಚ್ಚಿ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ್ದಾದ್ರು ಭಯವೇ ಇಲ್ವಾ? ಇವಾಗ ನಿನ್ನೆ ಘಟನೆಗೆ ಬರೋಣ. ಆರೋಪಿ ಚೇತನ್ ಅನ್ನುವಂತನು, ಅವನದು ಇವತ್ತು ಅರೆಸ್ಟ್ ಕೂಡ ಆಗಿದೆ. ಪೊಲೀಸ್ ಅವರು ಕಂಗ್ರ್ಯಾಚುಲೇಷನ್, ಯಾಕಂದ್ರೆ ಎಷ್ಟು ಬೇಗ ಆರೋಪಿಯನ್ನ ಹಿಡಿದು ಕಟ್ಟಿ ಹಾಕಿದ್ದಾರೆ. ಮತ್ತೆ ಅದು ಮಾತ್ರ ಅಲ್ಲ, ಬಂಧನ ಆಗಿದೆ. ಬಟ್ ಅವನು ಬಂಧನ ಆದ ಟೈಮಲ್ಲಿ ಅವನು ವಿಷ ಕುಡಿದಿದ್ದಾನಂತ ನ್ಯೂಸ್ ಇದೆ. ಅವನು ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅದೇನೇ ಇರಲಿ, ಈ ಹುಡುಗಿ ಲಾವಣ್ಯ ಅನ್ನುವಂಥ ಹುಡುಗಿ, 26 ವರ್ಷದ ಹುಡುಗಿ, ಇಲ್ಲಿ ಮಂಗಳೂರವರು ಕಕ್ಕೆಪದವು ಎನ್ನುವಂಥ ಸ್ಥಳದವಳು. ಇವಳು ಆಕ್ಚುಲಿ ಕಲ್ಲಡ್ಕ ಅನ್ನುವಂಥ ಒಂದು ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ, ಅಲ್ಲಿ ವರ್ಕಿಂಗ್ ಮಾಡ್ತಾ ಇರ್ತಾಳೆ. ಇವಳು ಸಂಜೆ 5:30ಗೆ ತನ್ನ ಕೆಲಸವನ್ನು ಮುಗಿಸಿ BC ರೋಡ್ ಬಸ್ ಸ್ಟ್ಯಾಂಡಿಗೆ ಬಂದಿರ್ತಾರೆ. BC ರೋಡ್ ಬಸ್ ಸ್ಟ್ಯಾಂಡ್ ನಿಮ್ಗೆ ಗೊತ್ತಿರ್ಬೋದು, ಮಂಗಳೂರು ಅವರಿಗೆ ಗೊತ್ತಿರುತ್ತೆ. BC ರೋಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕಕ್ಕೆಪದವು ಹೋಗುವಂತಹ ಬಸ್ಸಲ್ಲಿ ಹೋಗಿ ಕುಳಿತಿರ್ಬೇಕಾದ್ರೆ ಇವಳ ಪ್ರಿಯತಮ ಅಂತ ಹೇಳ್ಬೋದು, ಈಗಲ್ಲ 4 ವರ್ಷಕ್ಕಿಂತ ಮುಂಚೆ ಇವರ ನಡುವೆ ಪ್ರೀತಿ ಪ್ರೇಮ ಇತ್ತು ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಬ್ರೇಕಪ್ ಆಗಿತ್ತು, ಅದೆಲ್ಲ ಮುಗ್ದೋಗದ ಕತೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಈತ ಬಂದು ಇವಳ ಪಕ್ಕದಲ್ಲಿ ಕೂತಿದ್ದಾನೆ, ಒಂದು ಬ್ಯಾಗ್ ಹಾಕೊಂಡು. ಅವಾಗ ಇವಳಿಗೆ ಭಯ ಆಗಿದೆ, ಇವನು ಯಾಕೆ ಬಂದ ಅಂತ ಹೇಳಿ ಭಯ ಆಗಿದೆ. ತಕ್ಷಣ ತನ್ನ ಭಾವನಿಗೆ ಫೋನ್ ಮಾಡಿದಾಳೆ. ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೇನೆ ಈತ ಬ್ಯಾಗ್ನಿಂದ ತನ್ನ ತಲ್ವಾರನ್ನ ತೆಗೆದು ಈಕೆಯ ಕುತ್ತಿಗೆಗೆ ಕಡಿತಾಳೆ ಫಸ್ಟ್ ಪೆಟ್ಟೆ. ಇವಳು ಓಡಿ ತಪ್ಪಿಸ್ಲಿಕ್ಕೆ ನೋಡ್ತಾಳೆ. ಬಸ್ಸಲ್ಲಿ ಕೂತಿರ್ಬೇಕಾದ್ರೆ, ಬಸ್ಸಲ್ಲಿ ಜನ ಇರ್ತಾರೆ, ಪ್ರತ್ಯಕ್ಷ ದರ್ಶಿಗಳು ಇರ್ತಾರೆ, ಆದ್ರೂ ಕೂಡ ಇವರ ಎದುರಲ್ಲಿ ಇವನು ಯಾರಿಗೂ ಕ್ಯಾರೆ ಮಾಡೋದಿಲ್ಲ. ಕತ್ತಿಯಲ್ಲಿ ತೆಗೆದು ಅವಳಿಗೆ ಹೊಡಿತಾಳೆ. ಹೊಡೆದ ಫಸ್ಟ್ ಏಟೆ ಅವಳ ಕುತ್ತಿಗೆಗೆ ಸರಿಯಾಗಿ ಬೀಳುತ್ತೆ. ನೆಕ್ಸ್ಟ್ ತಪ್ಪಿಸಿ ಓಡಕ್ಕೆ ಟ್ರೈ ಮಾಡ್ತಾಳೆ. ಓಡಿದಾಗ ಬೀಳ್ತಾಳೆ, ಬಿದ್ದಲ್ಲಿ ಹೋಗಿ ಕಡಿತಾನೆ ಇವನು. ನೀವು ವಿಡಿಯೋ ನೋಡಿದ್ರೆ ತುಂಬಾನೇ ಬೇಸರ ಆಗುತ್ತೆ. ಅದನ್ನು ಕೂಡ ಲೈವ್ ವಿಡಿಯೋ ಮಾಡಿದ್ದಾರೆ. ಬಟ್ ಯಾರೋ ಇಬ್ರು ಇದ್ರಂತೆ, ಅಲ್ಲಿ ತಡಿಲಿಕ್ಕೆ ಹೋದ್ರಂತೆ. ಬಟ್ ಅವರ ಮೇಲೆ ಕೂಡ ಇವನು ತಲ್ವಾರ್ ಬೀಸಕ್ಕೆ ಟ್ರೈ ಮಾಡ್ದ, ಮತ್ತೆ ಅವರು ಎದುರಿ ಹೋಗೇ ಇಲ್ಲ. ಆದ್ರೂ ಕೂಡ ಈ ಹುಡುಗಿಯನ್ನ ಅಲ್ಲೇ ಕುತ್ತಿಗೆಗೆ ಕಡಿದು ಅವನು ಆ ಕತ್ತಿಯನ್ನ ಎಳಿಲಿಕ್ಕೆ ನೋಡ್ತಾನೆ. ಅದು ಅವಳ ಕತ್ತಲ್ಲಿ ಸಿಕ್ಕಿದ್ರಿಂದ ಆ ಕತ್ತಿ ಬ್ಯಾಗ್ ಅನ್ನು ಅಲ್ಲೇ ಬಿಟ್ಟು ಓಡಿ ಹೋಗೋದನ್ನ ಯಾರೋ ಲೈವ್ ಆಗಿ ವಿಡಿಯೋ ಮಾಡಿದ್ದಾರೆ. ಬಟ್ ನೀವು ಕೇಳ್ಬೋದು, ಇವನು ವಿಡಿಯೋ ಮಾಡೋದಕ್ಕಿಂತ ಅಲ್ಲಿ ಹೋಗಿ ಅವನು ತಡಿಬೋದಿತ್ತಲ್ಲ. ಬಟ್ ಆ ಟೈಮಲ್ಲಿ ಮನುಷ್ಯರು ಈ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಯಾರಿಗೆ ಗೊತ್ತು? ಅದು ಅಲ್ಲಿ ಹೋಗಿ ಅವ್ರನ್ನ ತಡಿಯಕ್ಕೆ ಟ್ರೈ ಮಾಡಿದ್ರೆ ಅದೇ ಕತ್ತಿಯಲ್ಲಿ ತಡಿಯೋಕೆ ಹೋದವ್ರಿಗೂ ಕೂಡ ಹೊಡಿತಿದ್ನ ಏನೋ, ಅಂತ ಮೆಂಟಾಲಿಟಿಯಲ್ಲಿ ಇದ್ನ ಏನೋ ಹೇಳಕ್ಕಾಗಲ್ಲ. ಬಟ್ ಇಲ್ಲೇನಪ್ಪ ಅಂತ ಹೇಳಿದ್ರೆ ಜನರಿಗೆ ಕಾನೂನಿನ ಬಗ್ಗೆ ಭಯ ಬರಬೇಕು. ಭಯ ಬಂದ್ರೆ ಮಾತ್ರ ಇಂಥ ಕ್ರೈಮ್ಗಳನ್ನ ಇನ್ನು ತಡೆಗಟ್ಟಬಹುದು. ಇಂಥ ಘಟನೆ ನಡೆದಾಗ ಏನಪ್ಪಾ ಅಂತ ಹೇಳಿದ್ರೆ ಇಂಥ ಆರೋಪಿಗಳಿದ್ದಾರಲ್ಲ, ಇವರಿಗೆ ಕಾನೂನಿನ ಅಡಿಯಲ್ಲಿ ಸ್ಟ್ರಿಕ್ಟ್
ಸ್ಟ್ರಿಕ್ಟ್ ಆದಂತಹ ಆಕ್ಷನ್ ತಗೋಬೇಕು, ತುಂಬಾ ಕಠಿಣ ಕ್ರಮವನ್ನು ತಗೊಂಡು ಜನರಿಗೆ ಗೊತ್ತಾಗಬೇಕು ಇವನು ಇಂಥ ಕೃತ್ಯ ಮಾಡಿದಾನೆ, ಅದಕ್ಕೆ ಇವನಿಗೆ ಇಂಥ ಶಿಕ್ಷೆ ಸಿಕ್ಕಿದೆ ಅಂತೇಳಿ ಗೊತ್ತಾಗಬೇಕು, ಜನರ ಕಣ್ಣಿಗೆ ಕಾಣಬೇಕು. ಮತ್ತೆ ಅಂತಹ ಕ್ರೈಮನ್ನು ಮಾಡಬೇಕಾದ್ರೆ ಜನರಿಗೆ ಭಯ ಬರಬೇಕು, ಓ ಆ ಥರ ಮಾಡ್ತಾರೆ, ಈ ಥರ ಮಾಡ್ತಾರೆ. ಬಟ್ ಇಲ್ಲಿ ಕಾನೂನಡಿಯಲ್ಲಿ ಏನಪ್ಪಾ ಅಂತಂದ್ರೆ ಅಷ್ಟು ಸ್ಟ್ರಿಕ್ಟ್ ಆದಂತ ಏನು ಜೈಲಿಗೆ ಹಾಕ್ತಾರೆ, ಅವನ ಮೇಲೆ ಕೇಸ್ ಮಾಡ್ತಾರೆ, 10-15 ವರ್ಷ 5 ವರ್ಷ ಎಲ್ಲ ಜೈಲಲ್ಲಿ ಇರ್ತಾನೆ, ಮತ್ತೆ ಬರ್ತಾನೆ. ಆ ಥರ ಆಗಬಾರ್ದು. ಒಮ್ಮೆ ನೋಡಿದ್ರೆ ಮನಸ್ಸಲ್ಲಿ ಅವ್ರಿಗೆ ಸಾಯುವವರೆಗೂ ಭಯ ಇರಬೇಕು. ಆ ಥರ ಮಾಡಿದರೆ ಮಾತ್ರ ಇಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಲಿಕ್ಕೆ ಭಯ ಪಡ್ತಾರೆ. ಕಾನೂನನ್ನು ಉಲ್ಲಂಘನೆ ಮಾಡಕ್ಕೆ ಭಯ ಪಟ್ಟರೆ ಇಲ್ಲಿ ಕ್ರೈಮ್ ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ. ಬಟ್ ಏನು ಮಾಡಿದ್ರು ನಮ್ಮ ಸಂವಿಧಾನದಲ್ಲಿ ಅಷ್ಟು ಸ್ಟ್ರಿಕ್ಟ್ ಆಕ್ಷನ್ ಅನ್ನು ತಗೊಳಕ್ಕಾಗಲ್ಲ. ಬಟ್ ಇಲ್ಲಿ ಸ್ಟ್ರಿಕ್ಟ್ ಆಕ್ಷನ್ ಅನ್ನ ಜಡ್ಜಿಗಳು ಅಥವಾ ನ್ಯಾಯಾಲಯ ಇಲ್ಲಿ ತೀರ್ಮಾನ ಮಾಡಿದ್ರೆ ಮಾತ್ರ ಆಗುತ್ತೆ. ಇಂತಹ ದೊಡ್ಡ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಲಿ, ಈ ಕಠಿಣ ಶಿಕ್ಷೆಯಿಂದ ಇನ್ನೂ ಮಾಡುವಂಥ ಕ್ರೈಮ್ಗಳು ತುಂಬ ಕಮ್ಮಿ ಆಗಲಿ ಅಂತ ಆಶಿಸೋಣ. ಮತ್ತೆ ನಮಗೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಆಲ್ರೆಡಿ ಆರೋಪಿಯ ಬಂಧನ ಆಗಿದೆ, ಬಂಧನ ಮಾಡಿದ್ದಾರೆ. ಇನ್ನು ಯಾವ ಥರ ಆಗುತ್ತೆ ಅಂತೇಳಿ ಕಾದು ನೋಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.